ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಲ್ಲಿಗೆ ಇಡ್ಲಿಯ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ನೀವು ಮಲ್ಲಿಗೆ ಇಡ್ಲಿ ಮಾಡೋರಿದ್ದರೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟು ಕೂಡ ಹೌದು, ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗಿಯೂ ಇರುತ್ತೆ. ಮತ್ತು ನಾ ಮಾಡುವ ವಿಧಾನದಲ್ಲಿ ಮಾಡಿಕೊಂಡ್ರೆ ಸ್ವಲ್ಪನೂ ಹುಳಿನೂ ಅನಿಸಲ್ಲ, ಹಿಟ್ಟು ಕೂಡ ತುಂಬ ರುಚಿಯಾಗಿ ಬರುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿ ನಾನು 2 ಗ್ಲಾಸ್, ಈ ಗ್ಲಾಸಲ್ಲಿ ಅಂದರೆ ನೀವು ಯಾವುದೇ ಗ್ಲಾಸಲ್ಲಿ ತೊಗೊಳ್ಬೋದು, 2 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ, ಅಂದರೆ ಇಡೀ ಉದ್ದಿದು, ಬೇಳೆ ಉದ್ದಲ್ಲ, ಸಪ್ಪಿ ತೆಗೆದಿರುವಂಥ ಇಡೀ ಉದ್ದನ್ನು ತಗೊಂಡಿರೋದು. 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತೇನೆ. 2 ಗ್ಲಾಸ್ ಉದ್ದಿನಬೇಳೆ ಹಾಕಿದ್ದೆ, 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಕಿಬಿಟ್ಟು ಒಂದು 3-4 ಗಂಟೆ ಮೊದಲು, ಅಂದರೆ ಒಂದು 4 ಗಂಟೆ ಮೊದಲು ಇದನ್ನು ನೆನೆಸಿಟ್ಕೊಳ್ಬೇಕು. ಅದೇ ಕೂಡ 1 ಗ್ಲಾಸ್ ಉದ್ದಿನ ಬೇಳೆಗೆ ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಹಾಕಿದ್ದೆ. ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ, ಅಂದರೆ ನಾನು 2 ಗ್ಲಾಸ್ ಉದ್ದಿನ ಬೇಳೆಗೆ 6 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಹಾಕಿರೋದು. ಇದನ್ನೀಗ ನಾನೊಂದು 4 ಗಂಟೆ ಮೊದಲು ನೆನೆಸಿ ಇಟ್ಕೊಂಡಿದ್ದೆ. ಈಗ ರುಬ್ಬಲಿಕ್ಕೆ ಒಂದು 4 ಗಂಟೆ ಆದ ನಂತರ ಉದ್ದಿನಬೇಳೆ ಎಲ್ಲ ನೆನೆದಿದೆ. ಈಗ ಅದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು, ಅಂದರೆ 1 ಹಿಡಿಗಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಮಂಡಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಮೊದಲು ಇದನ್ನು ನೆನೆಸ್ಕೊಳ್ಬೇಕು ನಾವು. ಅಕ್ಕಿ ಉದ್ದಿನಬೇಳೆಯನ್ನು 4 ಗಂಟೆ ನೆನೆಸ್ಕೊಂಡ್ರೆ, ಮಂಡಕ್ಕಿಯನ್ನು ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೆ ಸಾಕು. ಈಗ ಗ್ರೈಂಡರನ್ನು ವಾಶ್ ಮಾಡಿಬಿಟ್ಟು ಅದಕ್ಕೆ ಉದ್ದಿನಬೇಳೆ ಮತ್ತು ಮಂಡಕ್ಕಿಯನ್ನು ಹಾಕ್ಕೊಳ್ತೇನೆ. ಫಸ್ಟಿಗೆ ಉದ್ದಿನಬೇಳೆ ಮಂಡಕ್ಕಿಯನ್ನು ಒಟ್ಟಿಗೆ ರುಬ್ಕೊಳ್ಳೋದು, ಆನಂತರ ಅಕ್ಕಿಯನ್ನು ನಾನು ರುಬ್ಕೊಳ್ತೇನೆ. ನೀವು ಕೆಲವರು ರವೆ ಹಾಕಿ ಮಾಡ್ತಾರೆ, ನಾವಿಲ್ಲಿ ಮನೆಯಲ್ಲಿ ಮಾಡೋದಾದರೆ ಒಮ್ಮೊಮ್ಮೆ ರವೆನೂ ಹಾಕಿರ್ತೀವಿ, ಅಥವಾ ಈ ಥರ ಅಕ್ಕಿಯಲ್ಲಿನೂ ನಾವು ಇಡ್ಲಿಯನ್ನು ಮಾಡ್ತೀವಿ. ಈ ಥರ ಅಕ್ಕಿಯಲ್ಲೇ ಇಡ್ಲಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ. ನಿಮಗೆ ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಈಗ ಉದ್ದಿನಬೇಳೆ ಮತ್ತು ಮಂಡಕ್ಕಿಯನ್ನು ಒಟ್ಟಿಗೆ ರುಬ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಇವೆರಡನ್ನು. ಆನಂತರ ಅಕ್ಕಿಯನ್ನು ರುಬ್ಕೊಳ್ಳೋದು. ನೋಡಿ, ನೈಸ್ ಆಗಿದೆ. ಈಗ ಈ ಹಿಟ್ಟನ್ನು ಈಗ ತೆಗೆದಿಟ್ಕೊಳ್ಳೋಣ. ಉದ್ದಿನಬೇಳೆ ಮತ್ತು ಮಂಡಕ್ಕಿಯ ಒಟ್ಟಿಗೆ ರುಬ್ಬಿದಂಥ ಹಿಟ್ಟಿದು. ಇದನ್ನು ನಾನು ತೆಗೆದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೇನೆ. ಈಗ ಅದೇ ಗ್ರೈಂಡರಿಗೆ ಅಕ್ಕಿಯನ್ನಷ್ಟೇ ರುಬ್ಕೊಳ್ಳೋದು, ಅಕ್ಕಿಯ ಜೊತೆ ಏನು ಹಾಕಲ್ಲ, ಅಕ್ಕಿಯನ್ನಷ್ಟೇ ರುಬ್ಕೊಂಡು ಇದನ್ನು ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು. ತುಂಬ ನೈಸ್ ಆಗಬಾರ್ದು, ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ನೀವು ರವೆ ಹಾಕುವ ಬದಲಾಗಿ ಈಗ ಅಕ್ಕಿಯನ್ನು ಹಾಕಿ ಇಡ್ಲಿಯನ್ನು ಮಾಡಿಕೊಳ್ಳೋದು, ತುಂಬಾ ರುಚಿ ಕೊಡುತ್ತೆ ಇದು. ಈಗ 2 ಹಿಟ್ಟನ್ನು ರುಬ್ಬಿ ನಾನು ಈ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೆ. ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೆ. ಮತ್ತು ಮಿಕ್ಸ್ ಮಾಡಿಕೊಂಡು ರವೆ ರೀತಿಯಲ್ಲಿ ರುಬ್ಕೊಳ್ಬೇಕು, ಅಂದರೆ ಚಿರೋಟಿ ರವದ ಹದದಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಬಿ ಉದ್ದಿನಬೇಳೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿದೆ. ಸ್ವಲ್ಪ ಗ್ರೈಂಡರ್ ತೊಳೆದ ನೀರನ್ನು ಕೂಡ ಇಟ್ಟಿದೆ. ಅದು ಬೆಳಿಗ್ಗೆ ಹಾಕ್ಕೊಳ್ಳೋದು, ಅಂದರೆ ಇವಾಗ ಹಾಕಿಡೋಲ್ಲ, ನೋಡಿಕೊಂಡು ನಮಗೆ ತುಂಬ ನೀರು ಬೇಕನ್ಸಿದಷ್ಟೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ನೀರು ಹಾಕೋದಿಲ್ಲ. ಈಗ ಬೆಳಗಿನ ಟೈಮ್ ಓವರ್ ನೈಟ್ ಹಾಗೆ ಇಟ್ಟಿದ್ದೆ, ಉಪ್ಪನ್ನು ಹಾಕಲಿಲ್ಲ ನಾನು, ಹಾಗೆ ಕಲಸಿ ಓವರ್ ನೈಟ್ ಇಟ್ಟಿದ್ದೆ ನಾನು. ಈಗ ಇದನ್ನು ನೋಡಿ, ಬೆಳಿಗ್ಗೆ ಇಡ್ಲಿ ಮಾಡುವ ಟೈಮಲ್ಲಿ ನೋಡ್ತಾ ಇರೋದು, ತುಂಬಾ ಹಿಟ್ಟು ಹುದುಗಿ ಬಂದಿದೆ, ಸ್ವಲ್ಪನೂ ಹುಳಿ ಆಗಲಿಲ್ಲ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಿದ್ದೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರು ಹಾಕುವ ಅವಶ್ಯಕತೆಯೇ ಇಲ್ಲ, ನಾನು ತೆಗೆದಿಟ್ಕೊಂಡಂಥ ನೀರನ್ನು ಹಾಕೋದಿಲ್ಲ. ಈಗ ಅದನ್ನು ಚೆಲ್ಲಬಹುದು, ಯಾಕಂದರೆ ನೀರು ಹಾಕಬಾರ್ದು, ಯಾಕಂದರೆ ಈಗ ಹಿಟ್ಟು ಹದವಾಗಿ ಇದೆ. ಇದಕ್ಕೆ ನೀರು ಹಾಕಿದರೆ ತೆಳು ಆಗಿಬಿಡತ್ತೆ. ಹಾಗಾಗಿ ಹಿಟ್ಟಿಗೆ ನಾನು ನೀರನ್ನು ಹಾಕಲಿಲ್ಲ. ರಾತ್ರಿ ಏನು ಹಿಟ್ಟನ್ನು ರುಬ್ಬಿಟ್ಟಿದ್ದೆಲ್ಲ ಅದೇ ಹದದಲ್ಲಿ ಇದೆ ಇದು. ನೀವು ತುಂಬ ದಪ್ಪ ಅನಿಸಿದ್ರಷ್ಟೇ ನೀರನ್ನು ಹಾಕ್ಕೊಳ್ಬೇಕು. ಈಗ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೆ, ಎಣ್ಣೆ ಸವರ್ಬಿಟ್ಟು ಹಾಕಿದ್ದೆ. ಈಗ ಹಿಟ್ಟು ಹಾಕಿಬಿಟ್ಟು ಇದನ್ನು ಇಡ್ಲಿ ಪಾತ್ರೆನ ನೀರು ಹಾಕಿ ಕಾಯ್ಲಿಕ್ಕಿಟ್ಟಿದ್ದೆ. ನೋಡಿ, ಇದು ಕಾದ ನಂತರ ಇಡ್ಲಿ ಮಾಡುವ ಅಂತಸ್ಸಿಗೆ ಹಾಕಿ ಹಿಟ್ಟನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಾಗತ್ತೆ ಇದು, ತುಂಬ ಟೇಸ್ಟ್ ಕೊಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮಲ್ಲಿಗೆ ಇಡ್ಲಿ ಅಂದರೆ ಸಾಫ್ಟಾಗಿ ಮಲ್ಲಿಗೆ ಹೂವಿನ ಹಾಗೆಯೇ ನಿಮಗೆ ಅದು ಸಾಫ್ಟ್ನೆಸ್ ಇರುತ್ತೆ, ಟೇಸ್ಟು ಚೆನ್ನಾಗೇ ಬರುತ್ತೆ. ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ಮಲ್ಲಿಗೆ ಇಡ್ಲಿಯನ್ನು ಮಾಡಿ ತೋರಿಸಿದೆ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ.
ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.